ಗೈಸ್, ನಾವಿವತ್ತು ಚತುಚಕ್ ಮಾರ್ಕೆಟ್ ಅಂತ ಒಂದು ತುಂಬಾ ಫೇಮಸ್ ಇದೆ ಬ್ಯಾಂಕಾಕಲ್ಲಿ. ಅಲ್ಲಿ ನೋಡೋಣ ಅಂತ ಬಂದಿದ್ದೀವಿ. ಎದುರುಗಡೆ ಒಂದು ಮಾಲ್ ಇದೆ, ಹಾಗೆ ಬಂದ್ವಿ. ಸಖತ್ತಾಗಿ ಇಟ್ಟಿದ್ದಾರೆ ಇಲ್ಲಿ ಶಾಪಿಂಗ್ ಎಲ್ಲ ಮಾಡೋದಕ್ಕೆ. ನೋಡೋಣ ಸಿಗುತ್ತೆ ಅಂತ. ಏನಾದರೂ ಒಳ್ಳೇದೇನಾದ್ರು ಸಿಕ್ಕರೆ ತಗೋತೀವಿ. $450 ಬರ್ತಿತ್ತು. ಗೈಸ್, ನಾವಿವಾಗ ಚತುಚಕ್ ಮಾರ್ಕೆಟ್ಗೆ ಬಂದಿದ್ದೀವಿ. ಒಳಗಡೆ ಇದೇ ಮಾಲ್ಗೆ ನಾವಿವಾಗ ಎಂಟರ್ ಕೊಟ್ಟಿದ್ದು. ಒಳಗಡೆ ಏನಿದೆ ತಗೋಬೋದಾ ಅಂತ. ಸೊ ಏನೂ ತಗೊಳ್ಳಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಮೋಸ ನಡೀತಿದೆ ಒಳಗಡೆ. ಅದಕ್ಕೆ ಏನೂ ತಗೊಳ್ಳಿಲ್ಲ. ಮೋಸ ಹೆಂಗಪ್ಪ ಅಂದರೆ, ಏನೋ 2 ಕಾರ್ಡ್ ಕೊಟ್ಟರು ಸ್ಕ್ಯಾಚ್ ಮಾಡಿರಿ ಅಂತ ಮಾಡಿದ್ವಿ. ನನಗೆ 1 ಸ್ಟಾರ್ ಬಂತು. 5 ಸ್ಟಾರಿಗೆ ಎಷ್ಟು % ಡಿಸ್ಕೌಂಟು? 90% ಡಿಸ್ಕೌಂಟಾ? 90% ಡಿಸ್ಕೌಂಟು ಅಂದರೆ 10% ನಾವು ಪೇ ಮಾಡಬೇಕು, 90% ಫ್ರೀ. ಆ ರೀತಿ 10% ಅಂದರೆ 5,000 ಇಂಡಿಯನ್ ಕರೆನ್ಸಿಯಲ್ಲಿ ಪೇ ಮಾಡಬೇಕು. ಹಂಗೆ ಅದು ಚಿಕ್ಕ ಪುಟಾಣಿ ಇಯರಿಂಗ್ಸಿಗೆ. ಇವಾಗ ನಾವು ಚತುಚಕ್ ಎಂಟರ್ ಆಗ್ತಾ ಇದ್ವಿ. ಚತುಚಕ್ ವೀಕೆಂಡ್ ಮಾರ್ಕೆಟ್. ಗೈಸ್, ಏನು ತಗೋಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನನಗೆ ಯೂಸ್ ಆಗೋ ಅಂಥದ್ದು ಐಟಮ್ಸ್ ಏನಾದರೂ ಸಿಕ್ಕರೆ ನಾನು ತಗೊತೀನಿ. ಸೊ ಅದನ್ನೇ ನೋಡ್ತಾ ಇದ್ದೀನಿ. ತುಂಬ ದೊಡ್ಡ ಮಾರ್ಕೆಟ್ ಇದು, ನೋಡೋಣ. ಗೈಸ್, ನಾನು ಚತುಚಕ್ ವೀಕೆಂಡ್ ಮಾರ್ಕೆಟಲ್ಲಿದ್ದೀನಿ. ಆಯು ಅಸ್ತು ಅಂಶುಗೆ ಏನಾದರೂ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಬಟ್ ಆಯುಗೆ ಏನಾದ್ರು ತೊಗೊಂಡ್ರೆ ಹೇಗೆ ಕಳಿಸೋದು? ಅಂತ ತುಂಬ ದೂರ ಇದ್ದಾನಲ್ವಾ. ನೋಡ್ತೀನಿ, ಆಯುಗೆ ತೊಗೊತೀನಿ, ಇಲ್ಲಾಂದರೆ ಇಲ್ಲ. ಬಟ್ ಅಸ್ತು ಅಂಶು 3 ಜನಕ್ಕೆ ಏನಾದರೂ ತೊಗೋತೀನಿ. ಆಯುಗೆ ಒಂದು ವೇಳೆ ತೊಗೊಂಡ್ರು ಅವನಿಗೆ ಕಳ್ಸೋಕ್ಕೂ ಆಗೋಲ್ಲ, ಅವನಿಗೆ ಕೊಡೋದಕ್ಕಾಗಲ್ಲ ಸದ್ಯಕ್ಕೆ. ಗೈಸ್, ಇಲ್ಲಿ ನೋಡಿ, ಇದು ರಿಯಲ್ಲೋ ಏನೋ ಗೊತ್ತಿಲ್ಲ, ಡೂಪ್ಲಿಕೇಟ್ ಅನಿಸುತ್ತೆ, ಗೊತ್ತಿಲ್ಲ. ಇವಾಗಿನ ಕಾಲದಲ್ಲಂತೂ ರಿಯಲ್ ಕಾಣಬೇಕು, ಆ ರೀತಿ ಎಲ್ಲ ಮಾಡ್ತಾರೆ. ಸೊ ಗೊತ್ತಾಗ್ತಾ ಇಲ್ಲ ಇದು ರಿಯಲ್ಲೋ ಏನೋ ಅಂತ. ಬಟ್ ನೋಡಿದ್ರೆ ಒಂಥರ ಭಯ ಆಗ್ತಾ ಇದೆ. ಸಖತ್ತಾಗಿದೆ ಅಂದರೆ ನೋಡೋಕ್ಕೆ. ಗೈಸ್, ಇಯರಿಂಗ್ಸ್ ನೋಡಿ, ಇದು ಗೋವಾದಲ್ಲಿ ನಾನು ಒಂದ್ಸಲ ಇದೇ ರೀತಿ ತಗೊಂಡಿದ್ದೆ. ಬಟ್ ಅದು ಮುರಿದೋಗ್ಬಿಡ್ತು. ಇದು ವರ್ತ್ ಅಂತ ನನಗೇನು ಅನಿಸಲ್ಲ. ಗೈಸ್, ಯಾಕೋ ಏನೂ ಇಷ್ಟ ಆಗ್ತಾ ಇಲ್ಲ ನನಗೆ ತಗೊಳ್ಳೋಣ ಅಂತ. ವರ್ತಿಟ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನೋಡೋಣ, ಇನ್ನೂ ನೋಡ್ತಾನೆ ಇದ್ದೀನಿ. ಏನಾದರೂ ಇಷ್ಟ ಆದರೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು. ಇಯರಿಂಗ್ಸ್ ಎಷ್ಟು ಕಾಸ್ಟ್ಲಿ ಇದಾವೆ ನೋಡು. ನಮ್ಮ ಕಡೆ ಎಲ್ಲ ಎಷ್ಟು ಕಡಿಮೆಗೆಲ್ಲ ಸಿಕ್ಬಿಡುತ್ತೆ. ಗೈಸ್, ಶಾಪಿಂಗ್ ಮಾಡಬೇಕಾದ್ರೆ ನಾನು ವರ್ತಿಟ್ಟಿದ್ರೆ ಮಾತ್ರ ತಗೋತೀನಿ. ಇಲ್ಲಿ ಯಾವ ಅಂಥವು ವರ್ತಿಟ್ ಅಂತ ನನಗೆ ಅನ್ನಿಸ್ತಾ ಇರಲಿಲ್ಲ. ಮೇ ಬಿ ಪ್ರೈಸ್ 3 ಜಾಸ್ತಿ ಇರೋದಕ್ಕೇನೋ ಗೊತ್ತಿಲ್ಲ. ಇಂಡಿಯಾಗೆ ಕಂಪೇರ್ ಮಾಡಿದ್ರೆ 3 ಜಾಸ್ತಿ, 3 ಅಲ್ಲ 4 ಜಾಸ್ತಿ ಪ್ರೈಸ್ ಅಂತಲೇ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲೇ ಎಂತೆಂಥ ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಎಷ್ಟು ಅಫೋರ್ಡೆಬಲ್ ಪ್ರೈಸಸ್ ಎಲ್ಲ ಸಿಗುತ್ತೆ ಗೊತ್ತಾ. ಇದರಲ್ಲಂತೂ ಅವ್ರು ಆಟ ಆಡಲ್ಲ. ಆಯು ಚೆನ್ನಾಗಿದೆ ಇದು, ಬಟ್ ಆಯುನಂತ ಕಳಿಸೋದು. ಗೈಸ್, ಇಲ್ಲೇ ಮಾರ್ಕೆಟಲ್ಲಿ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ಕ್ಯಾಪೆಚಿನೋ ತಗೋತಾ ಇದ್ದೀವಿ. ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ಬಿಸಿಲು ಕೂಡ ಹಾಗೇ ಇದೆ, ತುಂಬ ಬಿಸಿಲಿದೆ. ಗೈಸ್, ಗ್ರ್ಯಾಂಡ್ ಪ್ಯಾಲೇಸ್ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಾವು ಚತುಚಕ್ ವೀಕೆಂಡ್ ಮಾರ್ಕೆಟಿಗೆ ಬಂದಿದ್ದೀವಿ. ಇಲ್ಲಿ ಏನಾದರೂ ತಗೊಳ್ಳೋಣ ಅಸ್ತು ಅಂಶುಗೆ ಮತ್ತು ಆಯುಗೆ ಅಂತಲೂ ನೋಡಿದೆ. ಬಟ್ ಏನು ಸರಿಯಾಗಿ ಸಿಗ್ತಿಲ್ಲ. ಅವ್ರಿಗೆ ಏನು ತೊಗೋಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ನೋಡೋಣ, ಎಲ್ಲಾದರೂ ಶಾಪಿಂಗ್ ಅಂತ ಹೋದರೆ ಅಲ್ಲಿ ನೋಡ್ತೀನಿ ಎಲ್ಲ ತೊಗೊಳೋದಕ್ಕೆ. ಇಲ್ಲಿ ಬರೀ ಇಯರಿಂಗ್ಸು, ಆ ರೀತಿ ಏನು ಕಿಚನ್ ಐಟಮ್ಸ್ ಆ ರೀತಿ ಎಲ್ಲ ಇದೆ. ಬ್ಯಾಗ್ಸ್ ಈ ರೀತಿ ಇದೆ. ಸೊ ಅದಕ್ಕೆ ಅವ್ರಿಗೆ ಏನು ತೊಗೋಬೇಕು ಅಂತ ಗೊತ್ತಾಗಲಿಲ್ಲ ನನಗೆ. ಅದಕ್ಕೆ ಬಂದೆ ಈ ಕಡೆ. ಇವಾಗ ನಾವು ಕಾಫಿ ಕುಡಿತಾ ಇದ್ದೀವಿ. ಈ ಮಿಷಿನಲ್ಲಿ ತೊಗೊಂಡಿದ್ದು 10 ಬಾತ್.
ನಾವು ಇದುವರೆಗೂ ಬಂದಾಗೆಲ್ಲ ಕಾಫಿಗೆಲ್ಲ ನಾವು ಎಷ್ಟು ಕೊಟ್ಟಿರೋದು 40 ಬಾತ್ ಅಲ್ಲ, 40 ಬಾತ್ ಕೊಟ್ಟಿದ್ದೀವಿ. ಇಲ್ಲಿ 10 ಬಾತ್. 10 ಬಾತ್ ಅಂದರೆ ಎಷ್ಟು? 30 ರೂಪಾಯಿ. ಚೆನ್ನಾಗಿದೆ ಅಲ್ಲ ಅಲ್ಲ ಕ್ಯಾಪೆಚಿನೋ. ಗೈಸ್, ನಾನು ಅವಾಗಲೇ ಹೇಳಿದ್ನಲ್ಲ ಶಾಪಿಂಗ್ ಮಾಲಿಗೆ ಹೋಗಿದ್ವಿ ಅಂತ. ಅಲ್ಲಿ ಎಷ್ಟು ಚೆನ್ನಾಗಿ ಮೋಸ ನಡೀತಿತ್ತು ಅಂದರೆ, ನಾನು ಅವಾಗಲೇ ಹೇಳಿದ್ನಲ್ಲ ಸ್ಟೋರಿ ಇಯರಿಂಗ್ಸ್ದು. ಅವ್ರು ಹೇಳಿದ ರೀತಿ ನಾವು ಸ್ಕ್ರ್ಯಾಚ್ ಮಾಡಿದ್ವಿ, 5 ಸ್ಟಾರ್ ಬಂತು. ವಾವ್, ನೀವು ವಿನ್ ಆದ್ರಿ, ವಾವ್ 10% ಡಿಸ್ಕೌಂಟ್ ಇದೆ, ಬೈ ದಿಸ್ ವಾವ್ ಅಂದ್ಕೊಂಡು ಫುಲ್ಲು ನಮಗಿನ್ನ ಜಾಸ್ತಿ ಅವರೇ ಖುಷಿ ಆಗ್ತಿದ್ರು. ಸುಮ್ಮನೆ ನಾಟಕ. 10% ಅಂದರೆ ನಮ್ಮ ಕೈಯಿಂದ 5000 ಕೊಡಬೇಕು. ಅದೇನು ಚಿಕ್ಕ ಇಯರಿಂಗ್ಸಿಗೆ ಆ ರೀತಿ ಮೋಸ ನಡೀತಿತ್ತಲ್ಲಿ. ಹೊರಗಡೆ ಬಂದ್ವಿ. ಇವಾಗ ವೀಕೆಂಡ್ ಮಾರ್ಕೆಟಲ್ಲಿದ್ದೀವಿ. ಇದೇ ಮಾರ್ಕೆಟು. ಗೈಸ್, ನನಗೆ ಗ್ರ್ಯಾಂಡ್ ಪ್ಯಾಲೇಸ್ ರೋಡ್ ತುಂಬಾ ಇಷ್ಟ ಆಯಿತು. ಫುಲ್ಲು ಸ್ಟ್ರಿಕ್ಟು ಆ ಒಂದು ಏರಿಯಾ. ಅಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲೇ ಅಕ್ಕಪಕ್ಕ. ಆಮೇಲೆ ಸುಪ್ರೀಂ ಕೋರ್ಟ್ ಇದೆ. ಸೊ ಕಂಪ್ಲೀಟ್ ಆ ಒಂದು ಏರಿಯಾ ಏನಿದೆ ತುಂಬಾ ಸ್ಟ್ರಿಕ್ಟ್ ಏರಿಯಾ ಅಂತಲೇ ಹೇಳ್ಬೋದು. ಅಲ್ಲಲ್ಲೇ ಪೊಲೀಸು, ತುಂಬಾ ಸ್ಟ್ರಿಕ್ಟ್ ಏರಿಯಾ. ಚೆನ್ನಾಗಿತ್ತು ಅದು ಏರಿಯಾ, ಸಖತ್ ಇಷ್ಟ ಆಯಿತು ನನಗೆ. ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ನಾವೇನು ಮಾಡ್ತೀವಿ ಅಂದರೆ ಫೇಶಿಯಲ್ಲು ಅದು ಇದು ಮಾಡಿಸ್ಕೊಂಬರ್ತೀವಿ, ಎಲ್ಲ ವೇಸ್ಟು. ಇಲ್ಲಿ ಬಂದು ಟ್ಯಾನ್ ಆಗಲೇಬೇಕು. ನಾನಂತೂ ಸಿಕ್ಕಾಪಟ್ಟೆ ಟ್ಯಾನಿಂಗ್ ಆಗಿದ್ದೀನಿ. ಫಸ್ಟು ನಮ್ಮ ಊರಿಗೆ ಹೋದ್ಮೇಲೆ ಟ್ಯಾನಿಂಗ್ ಎಲ್ಲ ರಿಮೂವ್ ಮಾಡ್ಕೋಬೇಕು. ಅದು ಇದು ಕ್ರೀಮ್ಗಳೆಲ್ಲ ಹಚ್ಚಿ ಫುಲ್ಲು ಕಪ್ಪಾಗಿಬಿಟ್ಟಿದ್ದೀನಿ. ನಾನು ನಿಮಗೆ ಗೊತ್ತಾಗ್ತಿಲ್ಲ ಕ್ಯಾಮ್ರಾದಲ್ಲಿ. ಫುಲ್ಲು ಕಪ್ಪಾಗಿದ್ದೀನಿ, ಫುಲ್ಲು ಟ್ಯಾನ್ ಆಗಿಬಿಟ್ಟಿದೆ. ಇಲ್ಲಿನ ಮಾಲ್ಗಳು ಮಾತ್ರ ತುಂಬ ಚೆನ್ನಾಗಿದೆ. ಇನ್ನೊಂದು ಫೇಮಸ್ ಮಾಲ್ ಇದೆ ಇಲ್ಲಿ, MBK ಅಂತ. ಟೈಮ್ ಆದರೆ ಅಲ್ಲಿ ಹೋಗಿ ನೋಡಬೇಕು. ಇವಾಗ ನಾವು ಹೊರಡ್ತಿದ್ದೀವಿ ವಾಟ್ ಅರೌಂಡ್ಗೆ. ಸೊ ಅಲ್ಲೇ ತುಂಬ ಟೈಮ್ ಆಗಿಬಿಡುತ್ತೆ ಅನಿಸುತ್ತೆ. ನಾಳೆ ಏನಾದರೂ ಪ್ಲ್ಯಾನ್ ಮಾಡಬೇಕು ಮತ್ತೆ ಮಾಲ್ಗೆ ಎಲ್ಲಾದರೂ ಹೋಗೋಕ್ಕೆ.